ನಿನ್ ಗೆಸ್ ಕರೆಕ್ಟಾಗೇ ಇದೆ ಕಣೆ. ನಾನು ಈ ದಿಕ್ಕಲ್ಲಿ ಯೋಚನೆ ಮಾಡಿರಲಿಲ್ಲ. ಅಥರ್ವ ನಮ್ಮ ಕೈ ತಪ್ಪಿ ಬೇರೆ ಯಾರದೇ ಕೈಗೆ ಸಿಕ್ಕಿದ್ರು ತೊಂದರೆ ನಮಗೆ ಕಟ್ಟಿಟ್ಟು ಬುತ್ತಿ. ಅಷ್ಟೇ ಅಲ್ಲ, ಹೊರಗೆ ಹೋಗಿರೋ ಅಥರ್ವ ವಾಪಸ್ ಮನೆಗೆ ಬಂದ್ರು ನಮ್ಗೆ ತೊಂದ್ರೆ. ಮತ್ತೆ ಅವನ್ನ ಹೇಗ್ ಮುಗಿಸ್ಬೇಕು ಅಂತ ನಾವೇ ಯೋಚನೆ ಮಾಡ್ಬೇಕು. ಈಗ ಕಾಣೆ ಆಗಿರೋ ಅಥರ್ವ ಮತ್ತೆ ವಾಪಸ್ ಮನೆಗೆ ಬರ್ದಿದ್ರೆ ಒಳ್ಳೇದು. ರೊಟ್ಟಿ ತಾನಾಗೆ ಜಾರ್ ತುಪ್ಪಕ್ಕೆ ಬಿದ್ದಿದೆ. ಇಂಥ ಅವಕಾಶನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಇದಕ್ಕೇನಾದ್ರೂ ಒಂದು ಮಾಡಲೇಬೇಕು. ಮನೆಯಿಂದ ಕಾಣೆ ಆಗಿರೋ ಅಥರ್ವ ಪರ್ಮನೆಂಟ್ ಆಗಿ ಕಣ್ಮರೆ ಆಗ್ಬೇಕು. ಆಗ್ಲೇ ನಮ್ ದಾರಿ ಸುಲಭ ಆಗೋದು. ಅಥರ್ವನ್ನ ಬೇರೆ ಯಾರಾದ್ರೂ ಹುಡುಕಿ ಮನೆಗೆ ಕರ್ಕೊಂಡ್ ಬರೋ ಮೊದ್ಲು ನೀವೇ ಅವನನ್ನ ಹುಡುಕಿ ಮನೆಗ್ ಬರ್ದಿರೋ ಹಾಗೆ ಮಾಡಿ. ಇದು ನಮ್ಗೀಗ ದೇವ್ರು ಕೊಟ್ಟಿರೋ ಅವಕಾಶ. ಅಥರ್ವನ್ ಕತೆನ ನಾವ್ ಈಗ್ಲೇ ಮುಗಿಸ್ಬಿಟ್ರೆ ನಮ್ಮೇಲೆ ಯಾರಿಗೂ ಅನುಮಾನ ಬರಲ್ಲ. ಮತ್ತೆ ನಮ್ಗೆ ಇಂಥ ಚಾನ್ಸ್ ಸಿಗಲ್ಲ. ಎಲ್ಲ ಸಮಸ್ಯೆಗಳಿಗೆ ಮೂಲ ಆ ಅಥರ್ವ. ಮೊದಲು ಅವನಿಗೊಂದು ಗತಿ ಕಾಣಿಸ್ಬೇಕು, ಆಮೇಲೆ ಬೇರೆ ವಿಷಯಗಳಿಗೆ ಗಮನ ಕೊಡಬೇಕು. ಇಷ್ಟೊತ್ತು ಟೀ ಕುಡಿತಾ ಇರೋರು ಹೋಟ್ಲು ಒಳಗಡೆ ಹೋದ್ರು. ಅಲ್ಲ, ಶೆಫ್ ಗಿಫ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ಹೇಗೆ? ಇನ್ನೂ ಹೊರಗಡೆನೆ ಬಂದಿಲ್ವಲ್ಲ. ಕಾರ್ ನೋಡಿದ್ರೆ ಇಲ್ಲೇ ಇದೆ. ಎಲ್ಲಿ ಹೋದ್ರು? ಹೌದಾ? ಸರಿ, ಆದಷ್ಟು ಬೇಗ ಏನಾದ್ರೂ ಪ್ಲಾನ್ ಮಾಡಿ. ಸರಿ, ಅದೇನಾದ್ರೂ ಬೇಗ ತಿಳಿಸಿ. ಆಯ್ತು. ಮಾಮ್, ಡೋಂಟ್ ವರಿ. ನನ್ನ ಫ್ರೆಂಡ್ಗೆ ಆಲ್ರೆಡಿ ಹೇಳಿದ್ದೀನಿ. ಅವ್ನ ಕಾರ್ ಡೀಟೇಲ್ಸ್ ಬಗ್ಗೆ ಎಲ್ಲಾನು ಹೇಳ್ತೀನಿ ಅಂತ ಹೇಳಿದ್ದಾನೆ. ಏನೋ ವಿರಾಟ್, ನಮ್ಮ ಅಥರ್ವನ್ ಬಗ್ಗೆ ಗೊತ್ತಾದ್ರೆ ಸಾಕಾಗಿದೆ. ನನ್ಗಂತೂ ಕೈ ಕಾಲೇ ಓಡ್ತಿಲ್ಲ. ರೀ, ಇವರೆಲ್ಲ ಅಥರ್ವನ್ನ ಸೀರಿಯಸ್ ಆಗಿ ಹುಡ್ಕೋ ಪ್ರಯತ್ನದಲ್ಲಿದ್ದಾರೆ. ತಪ್ಪಿಸ್ಕೊಂಡಿರೋದು ಬೆಕ್ಕಿನ ಮರಿ ಅಲ್ಲ, ನಮ್ಮ ಅಕ್ಕನ ಹಿರಿ ಮಗ. ನಮ್ ಪ್ಲಾನ್ ಬಗ್ಗೆ ಗೊತ್ತಲ್ಲ ನಾವ್ ಏನ್ ಮಾಡ್ಬೇಕು ಅಂತ. ಗೊತ್ತು. ಮಗುನು ಚಿವುಟ್ಬೇಕು, ತೊಟ್ಲುನು ತೂಗ್ಬೇಕು ಅಲ್ವಾ? ಹೌದು ಹೌದು. ಆಯ್ತು, ನಿನಗೆ ಸುಮ್ಮನೆ ನಿಂತ್ಕೋ. ಏನೇ ಆಗ್ಲಿ ದೇವ್ರೆ, ಭೈರವಿ ರಾಕೇಶ್ ಬಗ್ಗೆ ಏನು ಗೊತ್ತಾಗದೇ ಇದ್ರೆ ಸಾಕಪ್ಪ. ಭೈರವಿ, ಈಗ್ಲಾದ್ರೂ ಹೇಳು, ಏನಿದೆಲ್ಲ? ಹೇಳ್ತೀನಿ ರಾಕೇಶ. ನಮ್ ಜೊತೆ ಅಕ್ಕನೂ ಇದ್ದಾಳೆ. ಅಕ್ಕ ನಮ್ ಜೊತೆ ಇರೋದ್ರಿಂದ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಕ್ಕನ ಅಸಲಿ ವಿಷಯ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋ ಸಮಯ ಇನ್ನೂ ಬಂದಿಲ್ಲ. ಅಂದ್ರೆ ಭೈರವಿ, ಅಕ್ಕ ನಮ್ ಜೊತೆ ಇರೋ ವಿಷಯ ಹೊರಗಡೆ ಯಾರಿಗಾದ್ರೂ ಗೊತ್ತಾದ್ರೆ ಸುಮ್ನೆ ಸಮಸ್ಯೆ ಆಗತ್ತೆ ರಾಕೇಶ. ಅದ್ರಲ್ಲೂ ವಸುಂಧರಾ ಅವರಿಗಂತೂ ಗೊತ್ತಾಗ್ಲೇಬಾರ್ದು. ಅದಕ್ಕೆ ಅಲ್ವಾ ಅಕ್ಕನ ಅಥರ್ವನ್ ಜೊತೆ ಇರಿಸ್ತಿರೋದು. ಹೌದಲ್ವಾ? ಕರೆಕ್ಟು. ಯಾರಾದ್ರೂ ಅಕ್ಕನ ನಮ್ ಜೊತೆ ನೋಡಿ ಫಾಲೋ ಮಾಡಿ ಪ್ರಶ್ನೆ ಮಾಡಿದ್ರೆ ದೊಡ್ಡ ಸಮಸ್ಯೆ ಹುಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಯಾವ್ದೇ ತರ ರಿಸ್ಕ್ ಬೇಡ ಅಂತ ಅದಕ್ಕೆ ಕಾರ್ನ ಚೇಂಜ್ ಮಾಡೋ ಪ್ಲಾನ್ ಮಾಡ್ದೆ. ಸೂಪರ್ ಭೈರವಿ. ಹೌದು, ನಾವಿಡೋ ಒಂದೊಂದು ಹೆಜ್ಜೆನೂ ತುಂಬಾ ಜಾಗೃತೆಯಿಂದ ಇಡಬೇಕು. ಕೆಸರೆ ತುಂಬಿರೋ ಈ ಸಮಾಜದಲ್ಲಿ ಯಾವ ಕ್ಷಣದಲ್ಲಿ ಹೇಗ್ ಜಾರ್ ಬೀಳ್ತೀವೋ ನಮ್ಗೆ ಗೊತ್ತಿರಲ್ಲ. ಹೌದು, ಅಕ್ಕನ್ ಜೀವ ಮುಳ್ಳಿನ ಮೇಲಿರೋ ಬಟ್ಟೆ ತರ ಆಗಿದೆ. ಮುಳ್ಳಿಂದಾನೆ ತೆಗಿವಾಗ ತುಂಬಾ ಜಾಗ್ರತೆಯಿಂದ ತೆಗಿಬೇಕಲ್ವಾ? ಅದಕ್ಕೆ ಈ ತರ ಪ್ಲಾನ್ ಮಾಡ್ಬೇಕಾಯ್ತು. ಗುಡ್ ಭೈರವಿ, ನಾವಿಡೋ ಮುಂದಿನ ಹೆಜ್ಜೆ ಬಗ್ಗೆ ಥಿಂಕ್ ಮಾಡ್ಲೇಬೇಕು. ಇಷ್ಟು ಸಣ್ಣ ಕೆಲಸ ಮಾಡ್ಬೇಕಾದ್ರೆ ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀಯಲ್ಲ, ನಿನ್ ಬುದ್ಧಿವಂತಿಕೆಗೆ ಸಲಾಂ ಭೈರವಿ. ಅಕ್ಕನ್ಗೋಸ್ಕರ ಬರೀ ಒಂದ್ ದಿಕ್ಕಲ್ಲಿ ಯೋಚನೆ ಮಾಡಿದ್ರೆ ಆಗಲ್ಲ. ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ ಅದ್ರ ಎಫೆಕ್ಟು ಅಕ್ಕಂಗಾಗತ್ತಲ್ವ ರಾಕೇಶ? ಹೌದು ಭೈರವಿ,
ನಿನ್ನಂತ ತಂಗಿ ಪಡೆಯೋಕೆ ಭವಾನಿ ತುಂಬಾ ಪುಣ್ಯ ಮಾಡಿದ್ಲು. ಅಕ್ಕ ತಂಗಿಯರಿಗೆ ಒಳ್ಳೆ ಉದಾಹರಣೆ ನೀವಿಬ್ರು.